ಅಯೋಧ್ಯೆಯಲ್ಲಿ ರಾಮ ಮಂದಿರದ ಲೋಕಾರ್ಪಣೆಗೆ ಇನ್ನು 17 ದಿನಗಳು ಮಾತ್ರ ಬಾಕಿ. ಉದ್ಘಾಟನೆಗೆ ಕೌಂಟ್ ಡೌನ್ ಶುರುವಾಗಿರೋ ರಾಮ ಮಂದಿರಕ್ಕೆ 90 ಕೋಟಿ ರೂಪಾಯಿ ವೆಚ್ಚದ ಹೈಟೆಕ್ ಭದ್ರತೆಯನ್ನ ನೀಡಲಾಗ್ತಾ ಇದೆ. ಹೇಗಿರುತ್ತೆ ಈ ಸೆಕ್ಯೂರಿಟಿ ಅನ್ನೋ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ರಾಮ ಜನ್ಮಭೂಮಿ ಅಯೋಧ್ಯೆ ಭಕ್ತರ ಹೃದಯ ಸಿಂಹಾಸನದಲ್ಲಿ ಮನೆ ಮಾಡಲು ಸಜ್ಜಾಗ್ತಾ ಇದೆ. ಅದೇ ಭಯೋತ್ಪಾದಕರಿಗೆ ರಾಮನ ನೆಲ ಸಿಂಹ ಸ್ವಪ್ನವಾಗ್ತಾ ಇದೆ. ಯಾಕಂದ್ರೆ ಭಯೋತ್ಪಾದಕರ ದಾಳಿಯನ್ನ ಮೇಟಿ ನಿಲ್ಲಲು 90 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಶೇಷ ಕವಚ ನಿರ್ಮಾಣ ಮಾಡಲಾಗ್ತಿದೆ. ಇದರಿಂದ ರಾಮನ ನೆಲದಲ್ಲಿ ಯಾವುದೇ ಬಾಂಬ್ ಬ್ಲಾಸ್ಟ್ ಮಾಡಲು ಆಗಲ್ಲ. ರಾಮನ ನೆಲದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಲು ಆಗಲ್ಲ. ಅಯೋಧ್ಯೆ ರಾಮ ಮಂದಿರಕ್ಕೆ 90 ಕೋಟಿ ವೆಚ್ಚದ ಕವಚ. ಇದೇ ಜನವರಿ 23ರಿಂದ ಅಯೋಧ್ಯೆಗೆ ನಿತ್ಯ 50,000ದಿಂದ 1 ಲಕ್ಷದವರೆಗೂ ಭಕ್ತಾದಿಗಳು ಭೇಟಿ ನೀಡುವ ನಿರೀಕ್ಷೆ ಇದೆ. ಹೀಗಾಗಿ ಅಯೋಧ್ಯೆಯಲ್ಲಿ ಭದ್ರತೆಗಾಗಿ ಹೊಸ ಕವಚ ನಿರ್ಮಾಣ ಮಾಡಲಾಗ್ತಿದೆ. ಈ ಹೊಸ ಭದ್ರತಾ ಕವಚ ಭೇದಿಸಿ ಯಾವುದೇ ವಿಧ್ವಂಸಕ ಕೃತ್ಯವನ್ನ ಎಸಗಲು ಸಾಧ್ಯವೇ ಇಲ್ಲ. ಶ್ರೀರಾಮನ ನೆಲದಲ್ಲಿ ಯಾವುದೇ ಬಾಂಬ್ ಸ್ಫೋಟಿಸಲ್ಲ. ಅಯೋಧ್ಯೆ ರಾಮ ಮಂದಿರಕ್ಕೆ ಭಯೋತ್ಪಾದಕರ ದಾಳಿಯ ಭೀತಿ ಹಿನ್ನೆಲೆಯಲ್ಲಿ 90 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕವಚ ಹೆಸರಿನ ಭದ್ರತಾ ವ್ಯವಸ್ಥೆ ಮಾಡಲಾಗ್ತಿದೆ. ಅಯೋಧ್ಯೆಗೆ ಶ್ರೀರಾಮ ಮಂದಿರಕ್ಕೆ ಹೈಟೆಕ್ ಭದ್ರತೆಯನ್ನ ನೀಡಲಾಗ್ತಿದೆ. ದಿನದ 24 ಗಂಟೆಯೂ ಅಯೋಧ್ಯೆಗೆ ಬಿಗಿ ಭದ್ರತೆ ನೀಡಲಾಗ್ತಿದೆ. ಉಗ್ರಗಾಮಿಗಳು ಯಾವುದೇ ದಾಳಿ ಮಾಡಲು ಸಾಧ್ಯವಿಲ್ಲ. ಒಳನುಸುಳುವಿಕೆಯನ್ನ ವಿಫಲಗೊಳಿಸುವ ಭದ್ರತಾ ವ್ಯವಸ್ಥೆ ದಿನದ 24 ಗಂಟೆಯೂ ಸಕ್ರಿಯವಾಗಿ ಕೆಲಸ ಮಾಡಲಿದೆ. ಅಯೋಧ್ಯೆಯ ಭದ್ರತೆಯಲ್ಲಿ ವಾಹನಗಳ ತಪಾಸಣೆಗೆ ಹೆಚ್ಚಿನ ಜಾಗೃತಿ ವಹಿಸಲಾಗಿದೆ. ರಾಮನ ನೆಲದಲ್ಲಿ ವಾಹನ ತಡೆಯಲು ಬೂಮ್ ಬ್ಯಾರಿಯರ್ ಅಳವಡಿಕೆ ಮಾಡಲಾಗಿದೆ. ಈ ಬೂಮ್ ಬ್ಯಾರಿಯರ್ಗೂ ಡಿಕ್ಕಿ ಹೊಡೆದು ಮುಂದೆ ಹೋದ್ರೆ 3 ಸೆಕೆಂಡ್ನಲ್ಲಿ ಭೂಮಿಯೊಳಗಿಂದ ಬೋಲಾರ್ಡ್ ದಾಳಿ ಮಾಡುತ್ತೆ. ವಾಹನದ ಟೈರ್ಗಳನ್ನ ಸ್ಥಳದಲ್ಲೇ ಪಂಚರ್ ಮಾಡುವ ವ್ಯವಸ್ಥೆ ಮಾಡಲಾಗಿದೆ. ವಾಹನಗಳನ್ನ ಕೆಳಗಿನಿಂದ ಸ್ಕ್ಯಾನ್ ಮಾಡಲಾಗುತ್ತೆ. ಯಾವುದೇ ಸ್ಫೋಟಕ ಇಲ್ಲವಾದರೆ ಮಾತ್ರ ಮುಂದಕ್ಕೆ ಹೋಗಲು ಅನುಮತಿ ನೀಡಲಾಗುತ್ತೆ. ಅಯೋಧ್ಯೆಯಲ್ಲಿ ರೆಡ್ ಝೋನ್ ಹಾಗೂ ಯೆಲ್ಲೋ ಝೋನ್ ಎಂಬ 2 ಝೋನ್ಗಳಿದ್ದು ಹೆಜ್ಜೆ ಹೆಜ್ಜೆಗೂ ಹದ್ದಿನ ಕಣ್ಣಿಡಲಾಗಿದೆ. ಇಲ್ಲಿ ಡ್ರೋನ್ ಕ್ಯಾಮೆರಾಗಳ ಹಾರಾಟಕ್ಕೆ ಸಂಪೂರ್ಣ ನಿಷೇಧ ಇದೆ. 11 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೈ ಡೆಫಿನೇಷನ್ ಸಿಸಿಟಿವಿ ಅಳವಡಿಸಲಾಗಿದೆ. 8.56 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಕ್ಸೆಸ್ ಕಂಟ್ರೋಲ್ ಸಿಸ್ಟಮ್ ಇದೆ. ಭದ್ರತಾ ಸಿಬ್ಬಂದಿಗೆ 1.02 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬುಲೆಟ್ ಪ್ರೂಫ್ ಜಾಕೆಟ್, ಬುಲೆಟ್ ಪ್ರೂಫ್ ವಾಹನಗಳನ್ನ ನೀಡಲಾಗಿದೆ. ಸ್ಪೆಷಲ್ ಟಾಸ್ಕ್ ಫೋರ್ಸ್ ಆಂಟಿ ಟೆರರಿಸಂ ಸ್ಕ್ವಾಡ್ನ 16 ಟೀಮ್ಗಳು ಇಲ್ಲಿ ಕಾರ್ಯನಿರ್ವಹಿಸಲಿವೆ. ಅಯೋಧ್ಯೆಯಲ್ಲಿ ಇದೇ ಮೊದಲ ಬಾರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಭದ್ರತೆಯನ್ನು ನಿಯೋಜಿಸಿರೋದು ಮತ್ತೊಂದು ವಿಶೇಷವಾಗಿದೆ. ಈಗ ಉಗ್ರಗಾಮಿಗಳಿರ್ತಾರೆ ಅಥವಾ ಬೇರೆ ಬೇರೆ ಭಯೋತ್ಪಾದಕರಾಗಿರಬಹುದು ಅಥವಾ ಈ ರೀತಿಯಾದಂತಹ ದುಷ್ಕೃತ್ಯವನ್ನು ಎಸಗಿರುವಂತಹ ವ್ಯಕ್ತಿಗಳು ಯಾರಾದ್ರೂ ಆಗಿದ್ರೆ ಅಂತವರ ಫೋಟೋಗಳನ್ನ ಏನಾದ್ರೂ ಮುಂಚಿತವಾಗಿ ಆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಳಗಡೆ ಸೇವ್ ಮಾಡಿದ್ದೇ ಆದ್ರೆ ಅಂತವರ ಬಂದಿದ್ದೇ ಆದ್ರೆ ಅವರ ಮುಖಚೇರೆಯನ್ನು ತೋರಿಸುವಂತಹ ಕೆಲಸವನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡುತ್ತೆ. ಮತ್ತೆ ಅದರ ಜೊತೆಗೆ ಇಡೀ ಭದ್ರತಾ ಅಲರ್ಟ್ ಅನ್ನ ಕೊಡುತ್ತೆ. ಈ ಕಾರಣಕ್ಕಾಗಿ ಈಗ ಅಯೋಧ್ಯೆಯ ರಾಮ ಮಂದಿರದ ದೊಡ್ಡ ಮಟ್ಟದಲ್ಲಿ ಭದ್ರತಾ ದೃಷ್ಟಿಯಿಂದ ಸಹಿತ 7 ಸುತ್ತಿನ ಭದ್ರಕೋಟೆಯಾಗಿ ನಿರ್ಮಾಣ ಆಗಿರುವಂತದ್ದು. ಇದಿಷ್ಟೇ ಅಲ್ಲ, ಅಯೋಧ್ಯೆಯ ಸರಯೂ ನದಿಯಲ್ಲೂ ವಾಟರ್ ಪೊಲೀಸರನ್ನ ನಿಯೋಜಿಸಲಾಗಿದೆ. ವಾಟರ್ ಪೊಲೀಸರಿಗೆ 2.84 ಕೋಟಿ ರೂಪಾಯಿ ವೆಚ್ಚದಲ್ಲಿ ಭದ್ರತಾ ಉಪಕರಣಗಳನ್ನ ನೀಡಲಾಗ್ತಿದೆ. ಏನೇ ಆಗ್ಲಿ 7 ಸುತ್ತಿನ ಭದ್ರತಾ ಕವಚವನ್ನ ಭೇದಿಸಿ ದುಷ್ಕರ್ಮಿಗಳು ಅಯೋಧ್ಯೆಗೆ ಕಾಲಿಡೋದು ಕನಸಿನ ಮಾತು. ಚಂದ್ರಮೋಹನ್, ನ್ಯಾಷನಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.